ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತಂದ್ರೆ ನೋಡಿರಿ, ಅಳ್ಳಿಟ್ಟಿನ ಉಂಡೆ ಹೆಂಗೆ ಮಾಡ್ಬೇಕನ್ನೋ ತೋರಿಸ್ತೀನಿ ನೋಡಿರಿ. ಒಂದು ಅರ್ಧ ಕಪ್ ಶೇಂಗಾ ಕಾಳು ಹುರ್ಕೊಳಾಕ್ತೀನಿ ರೀ. ಇದೇನು ಫುಲ್ ಈಸಿ ಐತ್ರಿ. ಪಾಕ ಮಾಡ್ಬೇಕು ಅನ್ನೋದೇನಿಲ್ಲ. ಬೆಲ್ಲ ಕರಗಿದ ತಕ್ಷಣ ಹಾಕಿಬಿಡೋದು ರೀ. ಒಂದು ಸಣ್ಣ ಕಪ್ಪ ಗೋಧಿ ಹಿಟ್ಟು, ಇದೊಂದು ಸಣ್ಣ ಕಪ್ಪ ಪುಟಾಣಿ ಹಿಟ್ಟು ಹಾಕಿ ಹಿಂಗೆ ಹುರ್ಕೋಬೇಕು ನೋಡಿರಿ. ಸಣ್ಣ ಉರಿ ಹಿಟ್ಟು ಕೆಂಪಾಗಮಟ ಚೆಂದಂಗೆ ಹುರ್ಕೋಬೇಕು ರೀ. ಆಮೇಲೆ ಹುರಿದ ತಕ್ಷಣ ಅದು ಪಳ್ಳಾಗಿ ತಾನ ಹಗರ್ ಅನ್ನಿಸ್ತೈತೆ ನೋಡ್ರಿ, ಆ ತೆಗೆದು ಬಿಡೋದ್ರಿ. ಈಗ ಒಂದು ಅರ್ಧ ಕಪ್ ಬೆಲ್ಲ ತೊಗೊಂಡೇನು, ಒಂದು ಸ್ವಲ್ಪ ನೀರು ಹಾಕಿ ಹಿಂಗೆ ಬೆಲ್ಲ ಹಿಂಗೆ ಕರಗಿಸ್ಕೊಂಡ್ಬಿಡೋದ್ರಿ. ಪಾಕ ಬರೋಬಟ ಏನು ಕುಂದ್ರು ಹಂಗಿಲ್ಲ, ಹಿಂಗೆಲ್ಲ ಸೋಸಿದ್ರಾಗ ಹಾಕಕತ್ತೀನಿ ನೋಡಿರಿ. ಹಿಂಗೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು 10 ನಿಮಿಷನಾಗ ಕಟ್ಕೊಬೋದು ರೀ. ಈಜಿ ಐತ್ರಿ ಫುಲ್ಲ ಅಳ್ಳಿಟ್ಟಿನ ಉಂಡೆ ಮಾಡೋದು. ಈಗ ಉಳಿದಿದ್ರು ಅದ್ರಾಗನ ಬೆಲ್ಲದ ನೀರು ಅದ್ರಾಗ ಹಾಕಾಕತ್ತೀನಿ ನೋಡಿರಿ. ಏಲಕ್ಕಿ ಪುಡಿ ಹಾಕ್ತೇನೆ. ಈ ಎಳ್ಳು ನೋಡಿರಿ, ಒಂದು ಸ್ವಲ್ಪ ಎಳ್ಳನ್ನು ಹಾಕತ್ತನು. ಅದನ್ನು ಹಿಟ್ಟನ್ನು ಪುಡಿ ಮಾಡಿ ಹಾಕಿದನು. ಅದ್ರಾಗ ಬಿಳಿ ಎಳ್ಳ್ರಿ, ಶೇಂಗಾ ಕಾಳು ಎಲ್ಲ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿದನು, ಒಣ ಕೊಬ್ಬರಿ ತುರಿ ರೀ ಹಾಕಿ ನೋಡಿರಿ. ಹಿಂಗೆಲ್ಲ ಕರೆಕ್ಟಂಗೆ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಒಂದು ಚಮಚಿ ಎರಡು ತುಪ್ಪ ಹಾಕಿ ಹಿಂಗೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಚೆಂದಂಗೆ ಉಂಡೆ ಕಟ್ಕೋಬೇಕು ನೋಡಿರಿ. ಎಷ್ಟು ಚೆಂದಾಗೈತ್ರಿ, ಕೈಯಾಗ ಮೆತ್ತಗೆ. ಒಬ್ಬೊಬ್ರು ಹಂಗೆ ಏಲಕ್ಕಿ ಪುಡಿ ಹಾಕಿ ಮಾಡ್ತಾರೋ, ಟೇಸ್ಟ್ ಅನ್ಸಂಗಿಲ್ಲ. ಈ ಪುಟಾಣಿ ಹಾಕತ್ತನ್ರಿ ಸ್ವಲ್ಪ. ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಕೊಬ್ಬರಿ ಪುಟಾಣಿ ಶೇಂಗಾ ಹಾಕಿ ಮಾಡ್ರೆ ತಿನ್ನಕ್ಕೆ ರುಚಿ ಹಾಕವ್ರಿ. ಮಕ್ಳಿಗೂ ಇಷ್ಟ ಹಾಕೋ ಎಲ್ಲರಿಗೂ. ಈ ರೀತಿ ನೋಡಿರಿ ಸೈಜ್ ಕಟ್ಕೊಂಡೀನಿ ನಾನು. ಈಜಿ ಐತ್ರಿ, 10 ನಿಮಿಷನೇ ಮಾಡ್ಕೋಬೋದು ರೀ. ಏನೂ ಟೆನ್ಷನ್ ಇಲ್ಲ. ಇನ್ನೇನು ನಾನು ತೊಗೋಬೇಕು ಅನ್ನೋದೇನಿಲ್ಲ, ಏನಿಲ್ಲ. ಬೆಲ್ಲ ಕರಗಿಸಿ ಹಿಟ್ಟು ಹುರ್ಕೊಂಡು ಮಾಡ್ಕೊಂಡ್ಬಿಟ್ರೆ ಈಜಿ ಆಕೈತ್ರಿ. ನೋಡಿರಿ ಎಷ್ಟು ಚಂದ ಬಂದೈತ್ರಿ ಹಿಟ್ಟು. ಈ ರೀತಿ ಉಂಡೆ ಕಟ್ಟಾತೀನಿ ರೀ. ನೋಡಿರಿ ಹಿಂಗೆ ರೌಂಡ್ ಮಾಡಿ ಎಷ್ಟು ಉಂಡೆ ಆಗಿದಾವೆ ರೀ. ಎಷ್ಟು ಚಂದ ಕಾಣತ್ತ ನೋಡಿರಿ. ನಾ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.